ಮತ್ತೆ ಬಂಧನಕ್ಕೊಳಪಡಿಸಿದ್ದಾರೆ. ಬಿಗ್ ಬಾಸ್ನ ಮಾಜಿ ಸ್ಪರ್ಧಿ ರಜತ್ ಅಗೇನ್ ಮತ್ತೊಮ್ಮೆ ಪೊಲೀಸರ ಅತಿಥಿಯಾಗಿದ್ದಾರೆ. ಅದಕ್ಕೆ ಕಾರಣ ಅಂತ ಹೇಳಿದ್ರೆ ಷರತ್ತುಬದ್ಧ ಜಾಮೀನು ನೀಡುವಂಥ ಸಂದರ್ಭದಲ್ಲಿ ಅವರಿಗೆ ಒಂದು ಕಂಡೀಷನ್ ಅನ್ನು ಹಾಕಲಾಗಿತ್ತು, ಕೋರ್ಟ್ಗೆ ಹಾಜರಾಗಬೇಕು ಅಂತ ಹೇಳಿ. ಬಟ್ ಈ ರಜತ್ ಹಾಜರಾಗಿರಲಿಲ್ಲ. ಗೈರಿನ ಕಾರಣಕ್ಕಾಗಿ ಮತ್ತೊಮ್ಮೆ ವಿಚಾರಣೆಗೆ ಕರೆಯಲಾಗಿತ್ತು. ಕೋರ್ಟ್ ವಾರೆಂಟನ್ನು ಹೊರಡಿಸಿತ್ತು. ಈ ಸಂದರ್ಭದಲ್ಲಿ ಬಸವೇಶ್ವರ ನಗರ ಪೊಲೀಸರು ರಜತ್ನನ್ನು ಅರೆಸ್ಟ್ ಮಾಡಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಆರೋಪಿ ರಜತ್ಗೆ ವೈದ್ಯಕೀಯ ಪರೀಕ್ಷೆ ನಡೆಸಲಾಗುತ್ತೆ. ವೈದ್ಯಕೀಯ ಪರೀಕ್ಷೆಯ ಬಳಿಕ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗುತ್ತೆ. ನ್ಯಾಯಾಧೀಶರ ಮುಂದೆ ಹಾಜರುಪಡಿಸ್ತಾ ಇದ್ದಾರೆ ಪೊಲೀಸರು. ನಿಮಗೆ ತುಂಬ ಚೆನ್ನಾಗಿ ಗೊತ್ತಿದೆ, ರಜತ್ ಏನು ಮಾಡಿದ್ರು ಅಂತ ಹೇಳಿದ್ರೆ ಮಚ್ಚಿಡ್ಕೊಂಡು ಪ್ಯಾಂಟ್ ತುಂಬೆಲ್ಲ ಹೀಗೆ ಪ್ಯಾಂಟಿನ ಎಲ್ಲ ಭಾಗದಲ್ಲೂ ಕೂಡ ದರ್ಶನ್ ಅವರ ಸಿನಿಮಾಗಳ ಹೆಸರನ್ನು ಪ್ರಿಂಟ್ ಮಾಡಿಸಿದ್ರು ಅಥವಾ ಬರೆಸಿದ್ರು. ಅಂಥ ಪ್ಯಾಂಟನ್ನು ಹಾಕಿಕೊಂಡು ಒಂದು ರೀಲ್ಸ್ ಮಾಡಿದ್ರು. ರೀಲ್ಸ್ ಕ್ರೇಜ್ ಪ್ರತಿಯೊಬ್ಬರಿಗೂ ಇದೆ. ದೊಡ್ಡ ದೊಡ್ಡ ಸ್ಟಂಟ್ಗಳನ್ನು ಮಾಡಲಿಕ್ಕೆ ಹೋಗ್ತಾರೆ, ಕಾಂಪೌಂಡ್ಗಳಿಂದ ಹಾಡ್ತಾರೆ ಅಥವಾ ಬೆಟ್ಟಗಳಿಂದ ಜಿಗಿತಾರೆ, ಮೇಲೆ ಚಾವಣಿಯಿಂದ ಜಿಗಿತಾರೆ ಅಥವಾ ನೇತಾಡ್ತಾರೆ. ಸಾಹಸೀಮಯ ದೃಶ್ಯಗಳನ್ನು ಕ್ರಿಯೇಟ್ ಮಾಡಿಕೊಂಡು ಫಾಲೋವರ್ಸ್ಗಳನ್ನು ಜಾಸ್ತಿ ಮಾಡ್ಕೊಳ್ಬೇಕು, ಲೈಕ್ಸ್ಗಳನ್ನು ಜಾಸ್ತಿ ಮಾಡ್ಕೊಳ್ಬೇಕು, ಕಮೆಂಟ್ಸ್ಗಳನ್ನ ಜಾಸ್ತಿ ಮಾಡ್ಕೊಳ್ಬೇಕು ಅಂತ ಹೇಳಿ ಏನೆಲ್ಲ ಹರಸಾಹಸ ಮಾಡ್ತಾರೆ. ಇಂಥ ಸಂದರ್ಭದಲ್ಲಿ ನೇಮು ಮತ್ತು ಫೇಮನ್ನು ಹೊಂದಿದ್ದಂಥ ರಜತ್ ಕೂಡ ಅಂಥದ್ದೇ ದಾರಿಗಿಳಿದಿದ್ರು. ಆದರೆ ಹೋಗುವಂಥ ದಾರಿ ಸರಿಯಾಗಿರಲಿಲ್ಲ. ಯಾಕೆಂದರೆ ಕೈಯಲ್ಲಿ ಮಚ್ಚು ಲಾಂಗ್ ಹಿಡ್ಕೊಂಡು ರಾಜ್ಯಕ್ಕೇನು ಸಂದೇಶ ಕೊಡ್ತಾರೆ ಇವರು? ಇವರ ಅಭಿಮಾನಿಗಳಿದ್ದಾರೋ ಫಾಲೋವರ್ಸ್ಗಳಿದ್ದಾರೋ ನನಗೆ ಗೊತ್ತಿಲ್ಲ. ಹೇಳಿಕೊಳ್ಳುವಂಥ ಅಭಿಮಾನಿಗಳನ್ನು ಫಾಲೋವರ್ಸ್ಗಳನ್ನು ಹೊಂದುವಂಥ ದೊಡ್ಡ ಸ್ಟಾರ್ ನಟರ ಇವರು ಖಂಡಿತ ಅಲ್ಲ. ಒಂದು ಯಾವುದೋ ರಿಯಾಲಿಟಿ ಶೋನಲ್ಲಿ ಭಾಗವಹಿಸಿದ ನಂತರದಲ್ಲಿ ಸ್ಟಾರ್ಡಮ್ ಬಂದುಬಿಟ್ಟಿದೆ, ಹೀರೋಗಿರಿ ಬಂದುಬಿಟ್ಟಿದೆ ಅಂತ ಮೆರಿಯಕ್ಕೆ ಹೋದರೆ ಅಥವಾ ಮೆರಿಲಿ ಬೇಡ ಅಂತ ಹೇಳಿದ್ರೆ ಅದಕ್ಕೂ ಒಂದು ಸಭ್ಯತೆ ಇರುತ್ತೆ, ಅದಕ್ಕೂ ಒಂದು ರೀತಿಯ ಕಾನೂನಿನ ಚೌಕಟ್ಟಿರುತ್ತೆ. ಏನು ಬೇಕಾದ್ರೂ ಮಾಡಿದ್ರೆ ನಡೆಯುತ್ತೆ ಅನ್ನೋದಕ್ಕೆ ಸಾಧ್ಯವೇ ಇಲ್ಲ. ಹೀಗಾಗಿ ಕಾನೂನಿಗೆ ಬೆಲೆ ಕೊಡದಂಥ ಅಥವಾ ಕಾನೂನಿನ ಅರಿವಿಲ್ಲದಂಥ ರೀತಿಯಲ್ಲಿ ಮಾಡಿದಂಥ ಎಡವಟ್ಟುಗಳಿದ್ದಾವಲ್ಲ, ಒಂದಲ್ಲೇ ಎರಡಲ್ಲ. ಈ ಮಚ್ಚಿನ ವಿಚಾರಕ್ಕಾಗಿರುವಂಥ ವಿವಾದ ಇತ್ತಲ್ಲ, ಯಾವ ಮಚ್ಚನ್ನು ರೀಲ್ಸಲ್ಲಿ ಬಳಸಿದ್ರು, ಯಾವ ಮಚ್ಚನ್ನು ಪೊಲೀಸ್ ಸ್ಟೇಷನ್ಗೆ ಪ್ರೊಡ್ಯೂಸ್ ಮಾಡಿದ್ರು, ಅದೆಲ್ಲವೂ ಕೂಡ ಚರ್ಚೆ ಆಗ್ತಾ ಇದೆ. ಈ ಹೊತ್ತಿನಲ್ಲಿ ಅಗೇನ್ ಮತ್ತೊಂದು ಎಡವಟ್ಟನ್ನು ರಜತ್ ಮಾಡಿಕೊಂಡಿದ್ದಾರೆ. ರಜತ್ ಕೋರ್ಟ್ಗೆ ಹಾಜರಾಗಬೇಕಾಗಿತ್ತು, ಆದರೆ ವಿಚಾರಣೆಗೆ ಹಾಜರಾಗಿಲ್ಲ. ಹೀಗಾಗಿ ವಾರಂಟನ್ನು ಹೊರಡಿಸಲಾಗಿತ್ತು. ಇದೀಗ ಬಸವೇಶ್ವರ ನಗರ ಪೊಲೀಸರು ಅವರನ್ನು ಅರೆಸ್ಟ್ ಮಾಡಿದ್ದಾರೆ, ನ್ಯಾಯಾಲಯಕ್ಕೆ ಹಾಜರುಪಡಿಸ್ತಾ ಇದ್ದಾರೆ. ಹಾಜರುಪಡಿಸುವ ಮುನ್ನ ಏನೆಲ್ಲ ಪ್ರೊಸೀಜರ್ಸ್ಗಳಿದೆ ಅಂದರೆ ಆಲ್ಮೋಸ್ಟ್ ಅವರನ್ನು ವೈದ್ಯಕೀಯ ಪರೀಕ್ಷೆಗೊಳಪಡಿಸಿ ನ್ಯಾಯಾಲಯಕ್ಕೆ ಹಾಜರುಪಡಿಸ್ತಾರೆ. ಅವರನ್ನು ಮತ್ತೆ ಅಗೇನ್ ಕ್ಷಮಾದಾನ ಮಾಡಿ ಅವರನ್ನು ಬಿಡುಗಡೆ ಮಾಡ್ತಾರಾ ಅಥವಾ ಅಗೇನ್ ಜುಡಿಷಿಯಲ್ ಕಸ್ಟಡಿ ಕೊಡ್ತಾರಾ ನೋಡಬೇಕಾಗಿದೆ. ಬಂದು ಮಾತಾಡ್ತೀನಿ ಅಂಥದ್ದೇನೂ ಇಲ್ಲ, ಬಂದು ಮಾತಾಡ್ತೀನಿ. ಸೈಡ್